ಶ್ರೇಷ್ಠವಾದಂಥ ಮುಖ್ಯಮಂತ್ರಿಯಾಗಿ ರೈತರ ಪರವಾಗಿ, ಹೆಣ್ಣುಮಕ್ಕಳ ಪರವಾಗಿ, ಬಡವರ ಪರವಾಗಿ ಈ 4 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಅನುಷ್ಠಾನಕ್ಕೆ ತಂದಿದ್ದಾರೆ. ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಳೆಯ ಸ್ನೇಹಿತರ ಮನೆಗೆ ಬಂದಿದ್ದಾರೆ. ಸರ್, ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗಬೇಕಾಗಿದ್ದ ವಿಷಯ ಫೋರ್ಫ್ರಂಟ್ ಅಲ್ಲಿ ನನಗೆ ತುಂಬ ಸಂತೋಷ. ಅವರಿಗಾಗಲೇ ಬಡವರ ಪರವಾಗಿ, ರೈತರ ಪರವಾಗಿ, ಗ್ರಾಮೀಣ ಜನತೆಯ ಅಭ್ಯುದಯಕ್ಕೆ, ರೈತರಿಗೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿ ಕೊಟ್ಟಿದ್ದಾರೆ. ಅದರ ರೈತರ ಅಭ್ಯುದಯಕ್ಕೆ ಕೇವಲ ಚುನಾವಣೆ ದೃಷ್ಟಿಯಿಂದ ಅಲ್ಲ, ಗರ್ಭಿಣಿ ಹೆಣ್ಣುಮಕ್ಕಳಿಗೆ ವಿಶೇಷವಾದ ವಿನೂತನವಾದ ಕಾರ್ಯಕ್ರಮವನ್ನು ಜಾರಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಈ ದೇಶದಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳ ಬಗ್ಗೆ, ಅದರಲ್ಲೂ ವ್ಯವಸಾಯಗಾರರ ಸಂಕಷ್ಟವನ್ನು ನೋಡಿ, ರೈತರು ಏನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೋ, ಬಡತನದ ಬೇಗೆಯಲ್ಲಿ ಸಂಕಷ್ಟಕ್ಕೆ ಸಿಕ್ಕಿದ್ದಾರೋ, ಇದೆಲ್ಲವನ್ನೂ ಗಮನದಲ್ಲಿಟ್ಟು ಅವರು ದೇಶಾದ್ಯಂತ ಹೋಗಿ ತನ್ನ ಕಿಂಚಿತ್ತು ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಹಿತದೃಷ್ಟಿಯಿಂದ ಪೀಪಲ್ಸ್ ಫ್ರಂಟ್ ಅಂತ ಹೇಳಿ ಯಾರು ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕೆ ಇಷ್ಟಪಡ್ತಾರೋ ಅವರೆಲ್ಲರೂ ಈ ಫ್ರಂಟಲ್ಲಿ ಕೆಲಸ ಮಾಡ್ಬೋದು. ಅವ್ರಿಗೆ ಯಾವ ಪಾರ್ಟಿ ಬಗ್ಗೆ ಏನು ದ್ವೇಷ ಇಟ್ಕೊಂಡಿಲ್ಲ. ಅವರು ರೂಪಿಸಿರ್ತಕ್ಕಂಥ ಏನು ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಒಪ್ಪಿಗೆ ಕೊಡ್ತಾರೋ ಅವರೆಲ್ಲರೂ ಈ ಪೀಪಲ್ಸ್ ಫ್ರಂಟಲ್ಲಿ ನಾವು ಒಟ್ಟುಗೂಡಿ ಕೆಲಸ ಮಾಡೋಣ ಅನ್ನೋ ಹಿತದೃಷ್ಟಿಯಿಂದ ಈಗ 3-4 ಸ್ಟೇಟ್ಗಳಲ್ಲಿ ಹೋಗಿ ಅವರಾಗಲೇ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇವತ್ತು ಕೇಂದ್ರದಲ್ಲಿ ಭಾರತೀಯ ಪಾರ್ಟಿ ಸರ್ಕಾರ ಇದೆ. 10 ವರ್ಷ ಹಿಂದೆ UPA ಸರ್ಕಾರ ಇತ್ತು, NDA ಸರ್ಕಾರ ಇದೆ. ಎರಡೂ ಪಕ್ಷಗಳ ಧೋರಣೆಗಳನ್ನು ನೋಡಿದ್ದಾರೆ. ಇದೆಲ್ಲವನ್ನು ಮನಗಂಡು ರೈತರ ಬಗ್ಗೆ, ಬಡವರ ಬಗ್ಗೆ, ನಮ್ಮ ಹೆಣ್ಣು ಮಕ್ಕಳು ಅನುಭವಿಸ್ತಾ ಇರತಕ್ಕಂಥ ಹಲವಾರು ನೋವುಗಳ ಬಗ್ಗೆ ಹೇಗೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ತಮ್ಮದೇ ಆದಂಥ ಕೆಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಆ ವಿಷಯವಾಗೇ ಚರ್ಚೆ ಮಾಡಿದ್ರಿ. ಪೀಪಲ್ಸ್ ಫ್ರೆಂಡ್ಲಿ ಈಗಾಗಲೇ ಕುಮಾರಸ್ವಾಮಿಯವರು ನಮ್ಮ ಪ್ರಣಾಳಿಕೆ ಬಿಡುಗಡೆ ಮಾಡಿಲ್ಲ, ಮಾಡದೇ ಇದ್ದರೂ ಹಲವಾರು ಘೋಷಣೆಗಳನ್ನು ಮಾಡಿದ್ದಾರೆ. ರೈತರಿಗೆ ವೃದ್ಧಾಪ್ಯದಲ್ಲಿ ಬಡತನದ ಬೇಗೆಯಿಂದ ನರಳ್ತಾ ಇರತಕ್ಕಂಥ ಮಕ್ಕಳುಗಳ ಸರಿಯಾಗಿ ನೋಡ್ಕೊಳ್ಳದೆ ಅವ್ರಿಗೆ ದಿಕ್ಕಾಪಾಲಾಗಿರ್ತಕ್ಕಂಥ ಅಂಥ ವಯಸ್ಸಾಗಿರ್ತಕ್ಕಂಥವರು ಅವ್ರಿಗೆ ಏನು ಮಾಸಾಸನ 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೀಗೆ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗರ್ಭಿಣಿ ಹೆಂಗಸರಿಗೆ ಹೆರಿಗೆ ಮುಂಚೆ 3 ತಿಂಗಳು 6,000 ರೂಪಾಯಿ, ಹೆರಿಗೆ ಆದಮೇಲೆ 6,000 ರೂಪಾಯಿ ಪೌಷ್ಟಿಕ ಆಹಾರ ಬಳಕೆ ಮಾಡಲಿಕ್ಕೆ, ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಅಂಗನವಾಡಿ ಹೆಣ್ಣು ಮಕ್ಕಳಿಗೆ 10,000 ರೂಪಾಯಿ ವೇತನ ಕೊಡ್ತಕ್ಕಂಥದ್ದು. ಹೀಗೆ ಹಲವಾರು ಯೋಜನೆಗಳನ್ನು ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ.
ಇದ್ರ ಜೊತೆಗೆ ಚಂದ್ರಶೇಖರ್ ಅವರು ಅವರ ಪ್ರಣಾಳಿಕೆಯಲ್ಲಿ ಹಾಕಿರ್ತಕ್ಕಂಥ ಕೆಲವು ಏನು ಉತ್ತಮವಾದಂಥ ಯೋಜನೆಗಳಿದೆ ಅದನ್ನು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕಿ ಇನ್ನು ಒಂದು ವಾರದಲ್ಲೇ ನಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತೀವಿ. ಅವರೇನು ಹೋರಾಟ ಮಾಡ್ತಾ ಇದ್ದಾರೆ, ಈ ಪೀಪಲ್ಸ್ ಫ್ರಂಟ್ ಉದ್ದೇಶ ಯಾರನ್ನೋ ಹೊರಗೆ ಹಾಕಲಿಕ್ಕೆ ಅಥವಾ ಒಳಗೆ ತರಲಿಕ್ಕೆ ಅಲ್ಲ. ಈ ದೇಶದಲ್ಲಿ ಬಡತನದ ಬೇಗೆಯಲ್ಲಿ ನಡೀತಾ ಇರ್ತಕ್ಕಂಥವರು, ಕುಡಿಯೋದಕ್ಕೆ ನೀರಿಲ್ಲದೆ ಇರತಕ್ಕಂಥ ದೊಡ್ಡ ಭೀಕರವಾದ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿದೆ. ಒಂದು ಕಡೆ ನೀರಿಗೋಸ್ಕರಲೇ ಹೋರಾಟ ಮಾಡ್ತೀವಿ ನಾವು ರಾಜ್ಯಗಳ ಮಧ್ಯೆ. ಇದೆಲ್ಲವನ್ನು ತಂದೆ ಆದಂಥ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡು ಏನವರು ಹೋರಾಟಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಫ್ರಂಟ್ ಮುಖೇನ, ಅದರಲ್ಲಿ ನನ್ನ ಭಾವನೆಯನ್ನು ಕೇಳಿದರು. ನಾನು ಸಹಕರಿಸ್ತೇನೆ ಅಂತ ಹೇಳಿದ್ದೇನೆ. ಕುಮಾರಸ್ವಾಮಿಯವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ವಿಷಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನನಗೆ ಸಂತೋಷ ಇದೆ. ಸರ್, ಪ್ರಮುಖವಾಗಿ ಈ ಭೇಟಿ ಕೇವಲ ಸೌಹಾರ್ದಯುತ ಭೇಟಿ ಸೌಹಾರ್ದ ಅಲ್ಲ, ಇದು ತುಂಬಾ ಚರ್ಚೆಗ್ರಾಸವಾಗುವಂತ ಭೇಟಿ. ಪ್ಲೀಸ್, ಯು ಆರ್ ANI, you know that. I would like to express something in English so that the matter will be crystal clear. Even in PTI is there. He has met me with a specific purpose. Some of the programs he has already implemented in Telangana after he assumed the office, after the formation of the new state. They are the unique programs. Especially he has taken special interest for the benefit of the farmers, for the benefit of the pregnant ladies, irrespective of the caste and the creed, for the benefit of the rural masses who are suffering for the drinking water. Mission Bhagirath. In the name of Mission Bhagirath. There must be a permanent solution for that. What the programs he has already launched, it is not the question of third front or the fourth front. No. He says some of the program-based front. Please, these are the programs. If anybody wants to implement these programs, most welcome. Please. We have discussed. Kumaraswamy is in the forefront. He has already announced several programs, some of them are similar to what Chandrasekhar Rao is already implementing, and some more programs we have already taken note of that, and we will incorporate in our party manifesto. Sir, are these meetings a collective fight against one wave which is called as Modi wave, to fight against some kind of injustice which you talk about? And the KCR, this is not the first meeting. KCR has met Mamata Banerjee and he is supposed to meet, I think, other leaders. He has already told, I have mentioned it very clearly, those people who wants to program-based front, please understand, not to throw anybody out from their gaddi, program-based front, which is going to remove some of the hurdles with all these 70 years where the country is facing, and he has taken certain steps to move in the direction what we can give the relief to these people, suffering masses. Such people can come together, and based on these programs we should move forward for the sake of the suffering masses in general. So it's a fight against both the parties, Congress and the BJP. Whatever you presume, you can presume. What the purpose of meeting is, I am told.
very Sir, categorically. will this have any Sir, impact it's- on it's a state very elections? impact- I mean, we are going for elections here. It's a very important meeting. DSR has assured of some help for JDS here. 200%, 200% what the program my other colleagues have done, both Bharatiya Janata Party and BJP, several bhagyas were given by Congress. Several pronouncement was made earlier by Bharatiya Janata Party. I am not going to talk anything about those programs. Kumaraswamy has announced several programs. Sir, where how the- will this help you, JDS, in this election, sir? we are the people who are fighting for the cause of the poor people, rural masses, agricultural laborers, and the women who are suffering at the rural level, whether they are the rich or the poor, or upper class or lower class. That is not the issue. Suffering He's masses asking it will going to should be help JDS. So what, sir, future. How will it help you in the one minute, upcoming yeah. election, sir? You you- please see the results of the election. Don't wait another. Can you not wait for another 40 days? No, not 40 sir, days, sir, 28 sir, days. sir, 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 you spoke, sir, you spoke about, you spoke about moving forward. Can you throw some more light on what it means to be moving forward? Whether you are going to, go out on the streets. Please hear me say, we are not going to fight in the street. Those people who are going to accept some of these programs will go before the people again. What we want to give to the people, mere asking the votes is not the issue. We want to give, these are the programs to uplift the people who are suffering. That's the issue. Those people who want to come, they can join. Sir, Thank you, sir. campaign on behalf of JDS. He will speak, KCR. You speak. He will. Yes. He is standing in the hot sun. He will speak. Please speak. Please.